ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯರೇ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಜನ? ಇಂದು ಮಾರ್ಕ 8ನೇ ಅಧ್ಯಾಯದ ಧ್ಯಾನದಲ್ಲಿ ನಾವು 4,000 ಮಂದಿಗೆ ಊಟ ಕೊಟ್ಟದ್ದು, ಹುಳಿಹಿಟ್ಟಿನ ಎಚ್ಚರಿಕೆ, ಬೆತ್ಸಾಯಿದದ ಕುರುಡನ ಸ್ವಸ್ಥತೆ, ಪೇತ್ರನ ಅರಿಕೆ ಹಾಗೂ ಕ್ರಿಸ್ತನ ಮರಣದ ಮುಂತಿಳುವಳಿಕೆ ಇವುಗಳ ಕುರಿತು ಅಧ್ಯಯನ ಮಾಡಲಿರುವಾಗ ಕಾರ್ಯಕ್ರಮವನ್ನು ಕೊನೆಯವರೆಗೆ ವೀಕ್ಷಿಸಿ ಆತ್ಮದಲ್ಲಿ ಬಲ ಹೊಂದಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗಿರಿ. ನಾಶನಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹು ಜನ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಶುಭ ವಂದನೆಗಳು. ದೇವರ ವಾಕ್ಯಗಳ ಅಧ್ಯಯನದಲ್ಲಿ ನಾವು ತಿಳಿದುಕೊಂಡ ಬಹು ಅಮೂಲ್ಯವಾದ ವಿಷಯಗಳಿಗಾಗಿ ಆತನನ್ನು ಕೊಂಡಾಡುತ್ತಾ ಮಾರ್ಕನು ಬರೆದ ಸುವಾರ್ತೆಯ 8ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಪ್ರಿಯರೇ, ಈ 8ನೇ ಅಧ್ಯಾಯದ ಮುಖ್ಯ ಅಂಶ 4,000 ಮಂದಿಗೆ ಊಟ ಮಾಡಿಸಿದ್ದು, ಹುಳಿ ಹಿಟ್ಟಿನ ವಿವರಣೆ, ಬೆತ್ಸಾಯಿದದ ಕುರುಡನು, ಕ್ರಿಸ್ತನ ಮರಣ ಮುಂತಿಳಿಸಲ್ಪಟ್ಟದ್ದು ಎಂಬುದೇ. ಪ್ರಿಯರೇ, 8ನೇ ಅಧ್ಯಾಯವು 7ನೇ ಅಧ್ಯಾಯದಷ್ಟೇ ದೊಡ್ಡದಿದ್ದು, ಇಲ್ಲಿಯೂ ಬಿಡುವಿಲ್ಲದ ಚಟುವಟಿಕೆ ಕಂಡುಬರುತ್ತದೆ. ಡೆಕಾಪೋಲಿಯ ತೀರ ಪ್ರದೇಶದಲ್ಲಿ ಯೇಸು 4,000 ಜನರಿಗೆ ಊಟ ಕೊಟ್ಟನು. ದಲ್ಮಾನೂತದಲ್ಲಿ ಫರಿಸಾಯರು ಒಂದು ಸೂಚಕ ಕಾರ್ಯವನ್ನು ಕೋರಿದರು. ಬೆತ್ಸಾಯಿದದ ಬಳಿ ಒಬ್ಬ ಕುರುಡನ ಸ್ನೇಹಿತರು ಅವನ ಕಣ್ಣುಗಳನ್ನು ಮುಟ್ಟಬೇಕೆಂದು ಕೇಳಿಕೊಂಡರು. ಕೈಸರೆಯ ಫಿಲಿಪ್ಪಿಯಲ್ಲಿ ಪೇತ್ರನು ಯೇಸು ಯಾರೆಂಬುದಾಗಿ ಅರಿಕೆ ಮಾಡುತ್ತಾನೆ. ಯೇಸು ಮಾಡಿದ ಕಾರ್ಯಗಳು ರೋಮನ್ನರಿಗೆ ಪ್ರಾಮುಖ್ಯವಾದದ್ದಾಗಿತ್ತು, ನಮಗೂ ಪ್ರಾಮುಖ್ಯವಾದದ್ದಾಗಿದೆ. ಯೇಸು ಪರಿಪೂರ್ಣವಾಗಿ ರಕ್ಷಿಸಲು ಸಮರ್ಥನಾಗಿದ್ದಾನೋ? ಈ ಕಾರ್ಯವನ್ನು ಆತನು ಮಾಡಾನೋ? ಆತನು ಯೆಹೋವನ ಸೇವಕನಾಗಿದ್ದಾನೆ, ಮಾಡಲು ಸಮರ್ಥನಾಗಿದ್ದಾನೆ. ಪ್ರಿಯರೇ, ಈ ಅಧ್ಯಾಯದಲ್ಲಿ ಯೇಸು ಬಿಡುವಿಲ್ಲದೆ ಚಲಿಸುವುದನ್ನು ನೋಡುತ್ತೇವೆ. ಪ್ರಿಯರೇ, ಮುಂದಕ್ಕೆ ನಾವು 4,000 ಜನರಿಗೆ ಊಟ ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಈ ಅಧ್ಯಾಯದಲ್ಲಿ ಬರುವ 4,000 ಮಂದಿಗೆ ಊಟ ಕೊಟ್ಟ ಘಟನೆಯು 5,000 ಜನರಿಗೆ ಊಟ ಕೊಟ್ಟ ಘಟನೆಯೇ ಆಗಿದೆ ಎಂದು ಅನೇಕರು ಭಾವಿಸಿ ಈ ವೃತ್ತಾಂತವನ್ನು ಅಷ್ಟಾಗಿ ಗಮನಿಸುವುದಿಲ್ಲ. ಆದ್ದರಿಂದಾಗಿ ಈ 4,000 ಮಂದಿಗೆ ಊಟ ಕೊಟ್ಟ ಅದ್ಭುತ ಕಾರ್ಯವು ಯೇಸುವಿನ ಅಲಕ್ಷ್ಯ ಮಾಡಲ್ಪಟ್ಟ ಅದ್ಭುತ ಕಾರ್ಯವೆಂದು ಭಾವಿಸುತ್ತಾರೆ. ಪ್ರಿಯರೇ, ಜನರಿಗೆ ಊಟ ಕೊಟ್ಟ ಈ ಎರಡೂ ಘಟನೆಗಳು ಅನೇಕ ವಿಚಾರಗಳಲ್ಲಿ ಪರಸ್ಪರ ಹೋಲಿಕೆಯುಳ್ಳವುಗಳಾಗಿವೆ. ಆತನು ಸಾವಿರಾರು ಮಂದಿಗೆ ಊಟ ಕೊಡುತ್ತಾನೆ. ಒಮ್ಮೆ 5,000 ಮಂದಿಗೆ, ಇನ್ನೊಮ್ಮೆ 4,000 ಮಂದಿಗೆ. ಆದರೆ ನಾವು ಗಮನ ಹರಿಸಬೇಕಾದ ಸಮಾನವಲ್ಲದ 7 ಸಂಗತಿಗಳು ಇಲ್ಲಿವೆ. ಅವು ಯಾವುದು ಎಂಬುದಾಗಿ ನೋಡೋಣ. ಮೊದಲ ಘಟನೆಯಲ್ಲಿ ಜನರು ಯೇಸುವಿನೊಂದಿಗೆ 1 ದಿನವಿದ್ದರು, ಆದರೆ ಎರಡನೆಯದರಲ್ಲಿ 3 ದಿನವಿದ್ದರು. ಎರಡನೇದಾಗಿ, ಮೊದಲನೆಯದರಲ್ಲಿ ಶಿಷ್ಯರಿಗೆ ಹೋಗಿ ಏನು ಆಹಾರ ಸಿಗುತ್ತದೆ ನೋಡಿರಿ ಎಂದು ಹೇಳಿದನು. ಎರಡನೆಯದರಲ್ಲಿ ಆತನು ಹೇಳುವ ಮೊದಲೇ ಅವರಲ್ಲಿ ಉತ್ತರವಿತ್ತು. ಮೂರನೇದಾಗಿ, ಮೊದಲನೆಯದರಲ್ಲಿ ಅವರಲ್ಲಿ 5 ರೊಟ್ಟಿ 2 ಮೀನುಗಳಿದ್ದವು. ಎರಡನೆಯದರಲ್ಲಿ 7 ರೊಟ್ಟಿಗಳು ಹಾಗೂ ಕೆಲವು ಮೀನುಗಳಿದ್ದವು. ನಾಲ್ಕನೇದಾಗಿ, ಮೊದಲನೆಯದು ಪಸ್ಕ ಹಬ್ಬದ ಸಮೀಪವಾಗಿದ್ದು ಜನರನ್ನು ಹಸಿರು ಹುಲ್ಲಿನ ಮೇಲೆ ಕೂತುಕೊಳ್ಳಿಸಲಾಯಿತು. ಎರಡನೆಯದರಲ್ಲಿ ಹುಲ್ಲನ್ನೆಲ್ಲ ಸುಟ್ಟ ಬಳಿಕದ ದಿನಗಳಲ್ಲಿ ನೆಲದ ಮೇಲೆ ಕುಳ್ಳಿರಿಸಲಾಯಿತು. ಐದನೇದಾಗಿ,
ಮೊದಲನೆಯದರಲ್ಲಿ ಯೇಸು ರೊಟ್ಟಿಗಳನ್ನು ಆಶೀರ್ವದಿಸಿದನು, ಎರಡನೆಯದರಲ್ಲಿ ರೊಟ್ಟಿಗಳನ್ನು ಆಶೀರ್ವದಿಸಿದನು, ಬಳಿಕ ಮೀನುಗಳನ್ನು ಆಶೀರ್ವದಿಸಿದನು. ಆರನೇದಾಗಿ 5,000 ಮಂದಿ ಉಂಡ ಬಳಿಕ 12 ಪುಟ್ಟಿ ರೊಟ್ಟಿ ತುಂಡುಗಳು ಉಳಿದವು. 4,000 ಮಂದಿಯ ಊಟದ ಬಳಿಕ 7 ಪುಟ್ಟಿಗಳು ಉಳಿದವು. ಕೊನೆಯದಾಗಿ ಅಂದರೆ 7ನೇದಾಗಿ 2 ಸಲದ ಊಟದಲ್ಲಿಯೂ ಇದ್ದ ಜನರ ಸಂಖ್ಯೆ ಬೇರೆ ಬೇರೆಯಾಗಿತ್ತು. ಪ್ರಿಯ ವೀಕ್ಷಕರೇ, ಇದು ಮಾತ್ರವಲ್ಲದೆ ಯೇಸು ಊಟ ಕೊಟ್ಟ ಸಮಯದಲ್ಲಿಯೂ ವ್ಯತ್ಯಾಸವಿದೆ. 5,000 ಮಂದಿಗೆ ಮೊದಲ ದಿನದ ಅಂತ್ಯಭಾಗದಲ್ಲಿ ಊಟ ಕೊಟ್ಟನು. ಯೇಸು ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆದರೆ ಯೋಹಾನನ ಪ್ರಕಾರ ಯೇಸು 5,000 ಮಂದಿಗೆ ಊಟ ಕೊಟ್ಟ ಬಳಿಕ ಜೀವದ ರೊಟ್ಟಿಯ ಕುರಿತಾಗಿ ಬೋಧನೆ ಮಾಡಿದನು. ಇದು ಊಟದ ಬಳಿಕದ ಉಪದೇಶವಾಗಿತ್ತು. 4,000 ಮಂದಿಗೆ ಊಟ ಕೊಟ್ಟ ಸಂದರ್ಭದಲ್ಲಿ ಜನರು ಈಗಾಗಲೇ 3 ದಿನ ಆತನ ಬೋಧನೆಗಳನ್ನು ಕೇಳುತ್ತಿದ್ದರು. ಪ್ರಿಯರೇ, ಬೋಧನೆಯ ಬಳಿಕ ದೈಹಿಕ ಆಹಾರ ಕೊಡಲ್ಪಟ್ಟಿತು. ಅಂದರೆ ಜನರು ಊಟಕ್ಕಾಗಿ ಬಂದಿರಲಿಲ್ಲ, ಯೇಸುವಿನ ಉಪದೇಶವನ್ನು ಕೇಳಲಿಕ್ಕಾಗಿ ಬಂದಿದ್ದರು. ನಮಗೆ ಇದು ಒಂದು ಒಳ್ಳೆಯ ಪಾಠವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ಈಗ ನಾವು ಮುಂದಕ್ಕೆ ಧ್ಯಾನವನ್ನು ಪ್ರಾರಂಭಿಸುವಾಗ ಆ ದಿವಸಗಳಲ್ಲಿ, ಅಂದರೆ ಆತನು ದೆಕಾಪೋಲಿ ಪ್ರಾಂತ್ಯದಲ್ಲಿದ್ದಾಗ ಎಂದು ತಿಳಿಯುತ್ತದೆ. ಬೋಧನೆಗೆ ಅನುಕೂಲವಾದ ಅರಣ್ಯ ಪ್ರದೇಶಕ್ಕೆ ಜನರು ಯೇಸುವನ್ನು ಹಿಂಬಾಲಿಸಿಕೊಂಡು ಬಂದಿದ್ದರು. ಆದರೆ ಅಲ್ಲಿ ಬೇಕಾದ ವಸ್ತುಗಳು ಸಿಗುತ್ತಿರಲಿಲ್ಲ. ದೊಡ್ಡ ಜನರ ಗುಂಪು ಅಲ್ಲಿ ಸೇರಿದ್ದರು. ಮುಂದಕ್ಕೆ ನಾವು ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ ಮೊದಲಿನ 9 ವಚನಗಳನ್ನು ನೋಡೋಣ. ಆ ದಿವಸಗಳಲ್ಲಿ ಜನರು ತಿರುಗಿ ಗುಂಪು ಕೂಡಿ ಬಂದಾಗ ಅವರಿಗೆ ಊಟಕ್ಕೆ ಏನೂ ಇಲ್ಲದೆ ಇರಲು ಯೇಸು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಈ ಜನರನ್ನು ನೋಡಿ ಕನಿಕರ ಪಡುತ್ತೇನೆ. ಇವರು ನನ್ನ ಬಳಿಗೆ ಬಂದು 3 ದಿನವಾಯಿತು. ಇವರಿಗೆ ಊಟಕ್ಕೆ ಏನೂ ಇಲ್ಲ. ಇವರನ್ನು ಉಪವಾಸವಾಗಿ ಮನೆಗೆ ಕಳುಹಿಸಿಬಿಟ್ಟರೆ ದಾರಿಯಲ್ಲಿ ಬಳಲಿ ಹೋಗುವರು. ಇವರಲ್ಲಿ ಕೆಲವರು ದೂರದಿಂದ ಬಂದಿದ್ದಾರಲ್ಲ ಎಂದು ಅವರಿಗೆ ಹೇಳಿದ್ದಕ್ಕೆ ಶಿಷ್ಯರು, ಈ ಅಡವಿಯಲ್ಲಿ ಎಲ್ಲಿಂದ ರೊಟ್ಟಿಯನ್ನು ತಂದು ಈ ಜನರನ್ನು ತೃಪ್ತಿಪಡಿಸುವುದಕ್ಕಾಗೀತು ಅಂದರು. ಆತನು, ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಎಂದು ಅವರನ್ನು ಕೇಳಿದಕ್ಕೆ ಅವರು 7 ಅವೆ ಅಂದರು. ಆಗ ಆತನು ಜನರ ಗುಂಪಿಗೆ, ನೆಲದ ಮೇಲೆ ಕೂತುಕೊಳ್ಳಿರಿ ಎಂದು ಅಪ್ಪಣೆ ಕೊಟ್ಟು ಆ 7 ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಅವುಗಳನ್ನು ಮುರಿದು ಹಂಚುವುದಕ್ಕಾಗಿ ತನ್ನ ಶಿಷ್ಯರ ಕೈಗೆ ಕೊಟ್ಟನು. ಅವರು ಗುಂಪಿನವರಿಗೆ ಹಂಚಿಕೊಟ್ಟರು. ಇದಲ್ಲದೆ ಅವರಲ್ಲಿ ಕೆಲವು ಸಣ್ಣ ಮೀನುಗಳಿದ್ದವು. ಅವುಗಳನ್ನು ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇವುಗಳನ್ನು ಹಂಚಿಕೊಡಿರಿ ಅಂದನು. ಅವರು ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ಆದವು. ಊಟ ಮಾಡಿದವರು ಹೆಚ್ಚು ಕಡಿಮೆ 4,000 ಮಂದಿ ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ಒಂದು ವಿಶೇಷ ಸಂಗತಿಯನ್ನು ಗಮನಿಸಬೇಕು. ಯೇಸು 5,000 ಮಂದಿಗೆ ಊಟ ಕೊಟ್ಟದ್ದನ್ನು ಶಿಷ್ಯರು ಮರೆತಿರಬೇಕು. ನಮ್ಮಲ್ಲಿ ಹೆಚ್ಚಿನವರು ಇದೇ ರೀತಿ ಇರುತ್ತೇವೆ. ದೇವರು ನಮಗೆ ದಯ ತೋರಿಸಿ ಕೆಲವು ಉಪಕಾರಗಳನ್ನು ಮಾಡಿರುತ್ತಾನೆ. ಆದರೆ ನಾವು ಬೇಗದಲ್ಲೇ ಅವುಗಳನ್ನು ಮರೆಯುತ್ತೇವೆ. ಹೊಸ ಸಮಸ್ಯೆ ಬರುವಾಗ ನಮ್ಮ ಸ್ಥಿತಿ ಎಲ್ಲವನ್ನು ಹೊಸದರಿಂದ ಪ್ರಾರಂಭಿಸುವಂತಿರುತ್ತದೆ. ಪ್ರಿಯ ವೀಕ್ಷಕರೇ, ಅವರು ಜನರ ಗುಂಪನ್ನು ಅಂದಾಜು ಮಾಡಿರುತ್ತಾರೆ. ಅವರ ಬಳಿ ಎಷ್ಟು ರೊಟ್ಟಿ ಇತ್ತು ಎಂಬುದನ್ನು ತಿಳ್ಕೊಂಡಿದ್ದರು. ಒಂದು ವೇಳೆ ಯೇಸು 5,000 ಜನರನ್ನು ಉಣಿಸಿದ ಕಾರ್ಯವನ್ನು ಇಲ್ಲಿಯೂ ಮಾಡಬಹುದೆಂದು ನಿರೀಕ್ಷಿಸಿರಬಹುದು. ಈಗ ಜನ ಕಡಿಮೆಯಾಗಿದ್ದು ಅವರಲ್ಲಿದ್ದ ರೊಟ್ಟಿಗಳು ಹಿಂದಿಗಿಂತ ಹೆಚ್ಚಿದ್ದವು. ಆದರೂ ಇಷ್ಟು ಜನರಿಗೆ ಅವು ಯಾತಕ್ಕೆ ಬಂದಿತು ಮತ್ತು ಈಗ ರೊಟ್ಟಿ ಯಾರ ಬಳಿಯಲ್ಲಿತ್ತು ನಮಗೆ ತಿಳಿಯದು. ಯಾರೋ ಅಪರಿಚಿತನ ಬಳಿ ಇತ್ತು. ಅವನು ಯಾರೆಂದೂ ನಮಗೆ ತಿಳಿಯದೇ ಇದ್ದರೂ ಅವನಿಗೆ ಸಿಗತಕ್ಕ ಪ್ರತಿಫಲ ಸಿಕ್ಕಿಯೇ ಸಿಗುತ್ತದೆ. ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ಅವರು ಖಾಲಿ ನೆಲದ ಮೇಲೆ ಕೂತರು. ಹಿಂದಿನ ಸಂದರ್ಭದಲ್ಲಿ ಅವರನ್ನು ಹುಲ್ಲಿನ ಮೇಲೆ ಕುಳ್ಳಿರಿಸಿದ್ದರು. ಮೀನುಗಳು ಎಷ್ಟಿದ್ದವು? ಕೆಲವು ಸಣ್ಣ ಮೀನುಗಳು ಎಂದು ಮಾತ್ರ ಹೇಳಿದೆ. ಸಂಖ್ಯೆ ವಿಶೇಷವಲ್ಲ. ಯೇಸು ಮೀನುಗಳನ್ನು ಲೆಕ್ಕ ಕೂಡ ಮಾಡುವುದಿಲ್ಲ. ಆದರೆ ದೇವರು ಕಾರ್ಯ ಮಾಡುವಾಗ ಎಲ್ಲವೂ ಸಮೃದ್ಧಿಯಾಗಿರುತ್ತದೆ. 5,000 ಮಂದಿಯಾಗಲಿ 4,000 ಮಂದಿಯಾಗಲಿ ದೇವರು ಕೊಡುವಾಗ ಕೇವಲ ಉಪಹಾರ ಮಾತ್ರ ಕೊಡುವುದಿಲ್ಲ, ಪೂರ್ಣ ಊಟವನ್ನೇ ಒದಗಿಸುತ್ತಾನೆ.
ಇಲ್ಲಿ ಹೇಳಲ್ಪಟ್ಟ ಗಂಡಸರ ಸಂಖ್ಯೆಗೆ ಹೆಂಗಸರ ಮಕ್ಕಳ ಲೆಕ್ಕ ಸೇರಿದರೆ ಅಲ್ಲಿ ಊಟ ಮಾಡಿದವರ ಸಂಖ್ಯೆ 12,000ವಾದಿತ್ತು. ಪ್ರಿಯ ವೀಕ್ಷಕರೇ, ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಬಳಿಕ ಆತನು ಅವರನ್ನು ಕಳುಹಿಸಿಬಿಟ್ಟು ಕೂಡಲೇ ತನ್ನ ಶಿಷ್ಯರನ್ನು ಕರಕೊಂಡು ದೋಣಿಯನ್ನು ಹತ್ತಿ ದಲ್ಮಾನೂತ ಸೀಮೆಗೆ ಬಂದನು ಎಂಬುದಾಗಿ. ದಲ್ಮಾನೂತ ಊರನ್ನು ಸ್ಪಷ್ಟವಾಗಿ ಗುರುತಿಸಲು ಅಸಾಧ್ಯ. ಅದು ಬಹುಶಃ ಗಲಿಲಾಯ ಸಮುದ್ರದ ತೀರದಲ್ಲಿದ್ದಿರಬಹುದು. ಅಲ್ಲಿಗೆ ಅವರು ಸಮುದ್ರ ದಾಟಿ ಬರಬೇಕಾಯಿತು. ಅಂದರೆ ಈಗ ಅವರು ಪಶ್ಚಿಮ ತೀರಕ್ಕೆ ಬಂದರು. ಈ ಸ್ಥಳವು ವಾಯುವ್ಯದ ತೀರವಾಗಿರಬಹುದು. ಆತನ ವೈರಿಗಳು ಕೂಡ ಬೇಟೆ ನಾಯಿಗಳಂತೆ ಆತನ ಹಿಂದೆಯೇ ಬಂದರು. ಮುಂದಕ್ಕೆ ಹುಳಿ ಹಿಟ್ಟಿನ ವಿವರಣೆ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸಿರಿ. ತರುವಾಯ ಫರಿಸಾಯರು ಹೊರಟು ಬಂದು ಆತನ ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ, ನೀನು ಆಕಾಶದಲ್ಲಿ ಒಂದು ಸೂಚಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು, ಆತನು ತನ್ನ ಆತ್ಮದಲ್ಲಿ ನೊಂದು ನಿಟ್ಟುಸಿರು ಬಿಟ್ಟು, ಈ ಸಂತತಿಯು ಸೂಚಕ ಕಾರ್ಯವನ್ನು ಅಪೇಕ್ಷಿಸುವುದು ಯಾಕೆ? ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಈ ಸಂತತಿಗೆ ಸೂಚಕ ಕಾರ್ಯವು ಸಿಕ್ಕುವುದೇ ಇಲ್ಲ ಎಂದು ಹೇಳಿ ಅವರನ್ನು ಬಿಟ್ಟು ತಿರುಗಿ ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋದನು. ಆದರೆ ಶಿಷ್ಯರು ರೊಟ್ಟಿ ಬುತ್ತಿ ಕಟ್ಟಿಕೊಳ್ಳುವುದನ್ನು ಮರೆತರು. ದೋಣಿಯಲ್ಲಿ ಅವರಿಗೆ 1 ರೊಟ್ಟಿ ಮಾತ್ರ ಇತ್ತು, ಬೇರೆ ಇರಲಿಲ್ಲ. ಯೇಸು ಅವರಿಗೆ ಎಚ್ಚರಿಕೆ, ಫರಿಸಾಯರ ಮತ್ತು ಹೆರೋದನ ಹುಳಿ ಹಿಟ್ಟಿನ ವಿಷಯದಲ್ಲಿ ನೋಡಿಕೊಳ್ಳಿರಿ ಎಂದು ಖಂಡಿತವಾಗಿ ಹೇಳಲು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಸತ್ಯವೇದದಲ್ಲಿ ಹುಳಿ ಹಿಟ್ಟು ತಪ್ಪಾದ ಕೆಟ್ಟ ಬೋಧನೆಗಳಿಗೆ ಸೂಚಕವಾಗಿದೆ. ಅದು ಸುವಾರ್ತೆಯನ್ನು ಸೂಚಿಸುವುದಿಲ್ಲ. 3 ಸೇರು ಹುಳಿ ಹಿಟ್ಟನ್ನು ತೆಗೆದಿಟ್ಟ ಹೆಂಗಸಿನ ಸಾಮ್ಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನ ಅದು ಸುವಾರ್ತೆಯನ್ನು ಸೂಚಿಸುತ್ತದೆಂದು ತಪ್ಪಾಗಿ ವಿವರಿಸುತ್ತಾರೆ. ಪ್ರಿಯರೇ, ಊಟವು ಸುವಾರ್ತೆಯನ್ನು ಸೂಚಿಸುತ್ತದೆ. ತಪ್ಪು ಬೋಧನೆಯಾದ ಹುಳಿಹಿಟ್ಟು ಅದರಲ್ಲಿ ಅಡಗಿಸಲ್ಪಡುತ್ತದೆ. ಪ್ರಾಕೃತಿಕ ಮಾನವನಿಗೆ ರುಚಿ ಕೊಡುವುದಕ್ಕಾಗಿ ಹೀಗೆ ಮಾಡಲಾಗುತ್ತದೆ. ಮುಂದಕ್ಕೆ ನಾವು ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಚನವನ್ನು ನೋಡೋಣ. ನಿಮ್ಮ ಮನಸ್ಸು ಕಲ್ಲಾಗಿದೆಯೋ? ಕಣ್ಣಿದ್ದು ಕಾಣುವುದಿಲ್ಲವೋ? ಕಿವಿಯಿದ್ದು ಕೇಳುವುದಿಲ್ಲವೋ? ನಿಮಗೆ ನೆನಪಿಲ್ಲವೋ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ನಾನು ಅನೇಕ ವರ್ಷಗಳಿಂದ ಬೋಧಕನಾಗಿದ್ದೇನೆ. ಆಶ್ಚರ್ಯ ಸಂಗತಿಯೊಂದನ್ನು ನೋಡಿದ್ದೇನೆ. ಆತ್ಮಿಕ ಸತ್ಯಗಳನ್ನು ತಿಳುಕೊಂಡವರು ಕೆಲವರಿದ್ದರೂ ಅವರು ಸಂಪೂರ್ಣ ಅರ್ಥ ಮಾಡಿಕೊಳ್ಳಲಾರರು. ಅವರಿಗೆ ಪ್ರಸಂಗವು ಅರ್ಥವಾಗುವುದೇ ಇಲ್ಲ. ಸತ್ಯವೇದವನ್ನು ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದವರಿದ್ದರೂ ಅರ್ಥ ಮಾಡಿಕೊಳ್ಳದವರಿರುತ್ತಾರೆ. ಈ ಅಪೋಸ್ತಲರಂತೆ ಅವರಿಗೆ ಕಿವಿಗಳಿದ್ದರೂ ಕೇಳುವುದಿಲ್ಲ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ನೋಡೋಣ. ನಾನು ಆ 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಪುಟ್ಟಿಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರು 12 ಪುಟ್ಟಿ ಅಂದರು. ಮತ್ತು ಆ 7 ರೊಟ್ಟಿಗಳನ್ನು 4,000 ಜನರಿಗೆ ಹಂಚಿಸಿದಾಗ ತುಂಡು ತುಂಬಿದ ಎಷ್ಟು ಹೆಡಿಗೆಗಳನ್ನು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದಕ್ಕೆ ಅವರು 7 ಹೆಡಿಗೆ ಅಂದರು. ಆಗ ಆತನು ಅವರಿಗೆ, ನಿಮಗೆ ಇನ್ನೂ ತಿಳುವಳಿಕೆ ಬರಲಿಲ್ಲವೇ ಎಂದು ಹೇಳಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ಜೀವದ ರೊಟ್ಟಿಯಾಗಿದೆ. ಅದು ದೇವರನ್ನು ಪ್ರಕಟಿಸುತ್ತದೆ. ನಾವು ಅದರಿಂದ ಪೋಷಣೆ ಹೊಂದಬೇಕು. ಆದರೆ ದುರ್ಬೋಧನೆಗಳ ಕುರಿತಾಗಿ ಎಚ್ಚರವಾಗಿರಬೇಕು. ಯೇಸುವಿನ ಬೋಧನೆಯಲ್ಲಿ ಈ ಅಂಶ ಸ್ಪಷ್ಟವಾಗುತ್ತದೆ. ಮುಂದಕ್ಕೆ ನಾವು ಬೆತ್ಸಾಯಿದರಲ್ಲಿ ಕುರುಡನಿಗೆ ಕಣ್ಣು ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ನೇ ವಚನವನ್ನು ಗಮನಿಸಿರಿ. ಮತ್ತು ಅವರು ಬೆತ್ಸಾಯಿದದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಕರ್ತನಾದ ಯೇಸು ಮಾಡಿದ ಇನ್ನೊಂದು ಅದ್ಭುತ ಕಾರ್ಯವನ್ನು ಇಲ್ಲಿ ಕಾಣುತ್ತೇವೆ. ಅವನನ್ನು ಮುಟ್ಟಬೇಕು ಎಂಬ ಅವರ ಕೇಳಿಕೆಗೆ ಆತನು ಒಪ್ಪಿಕೊಂಡನು. ಆದರೆ ಕುರುಡನನ್ನು ಊರ ಹೊರಕ್ಕೆ ಕರಕೊಂಡು ಹೋದನೆಂದು ನೋಡುತ್ತೇವೆ. ಅನೇಕ ಮಹತ್ಕಾರ್ಯಗಳನ್ನು ಆತನು ಮಾಡಿದ್ದ ಬೆತ್ಸಾಯಿದವು ನಜರೇತಿನಂತಾಗಿ ಆತನು ಅಲ್ಲಿ ಮಹತ್ಕಾರ್ಯ ಮಾಡಲಾಗದಂತೆ ಇದ್ದೀತೋ?
ಪ್ರಿಯರೇ, ಉಗುಳಿನಲ್ಲಿ ಯಾವ ಔಷಧೀಯ ಗುಣಗಳೂ ಇಲ್ಲ. ಆದರೆ ಯೇಸು ಆ ಮನುಷ್ಯನ ನಂಬಿಕೆಯನ್ನು ಹೆಚ್ಚಿಸುವುದಕ್ಕಾಗಿ ಇದನ್ನು ಮಾಡುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಚನದಿಂದ 26ನೇ ವಚನದವರೆಗೆ ನೋಡೋಣ. ಆತನು ಕುರುಡನ ಕೈ ಹಿಡುಕೊಂಡು ಊರ ಹೊರಕ್ಕೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಕೇಳಿದನು. ಅವನು ತಲೆ ಎತ್ತಿ ನೋಡಿ, ನನಗೆ ಜನರು ಕಾಣುತ್ತಾರೆ, ಅವರು ಮರಗಳಂತೆ ಕಾಣಿಸಿದರೂ ತಿರುಗಾಡುತ್ತಾ ಇದ್ದಾರೆ ಅಂದನು. ಆಗ ಆತನು ಅವನ ಕಣ್ಣುಗಳ ಮೇಲೆ ತಿರುಗಿ ಕೈಯಿಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು, ನೀನು ಊರೊಳಕ್ಕೇನೂ ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳುಹಿಸಿಬಿಟ್ಟನು ಎಂಬುದೇ. ನೋಡಿರಿ ಪ್ರಿಯರೇ, ಬೆತ್ಸಾಯಿದದ ಕುರಿತು ಈಗಾಗಲೇ ದಂಡನೆ ನುಡಿಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 21ನೇ ವಚನವನ್ನು ನೋಡಿರಿ. ಈ ಅದ್ಭುತ ಕಾರ್ಯದಲ್ಲಿರುವ ಒಂದು ವಿಶೇಷ ಸಂಗತಿಯನ್ನು ಗಮನಿಸಬೇಕಾಗಿದೆ. ಯೇಸು ಈ ವಿಧಾನವನ್ನು ಯಾಕೆ ಉಪಯೋಗಿಸಿದನು? ಬೇರೆ ಸಂದರ್ಭಗಳಂತೆ ಈ ಕುರುಡನಿಗೂ ದೃಷ್ಟಿ ಬರುವಂತೆ ಮಾಡಲಾಗಲಿಲ್ಲವೋ? ಖಂಡಿತವಾಗಿ ಮಾಡಬಹುದಿತ್ತು. ಆರಂಭದಲ್ಲೇ ಆ ಕುರುಡನು ಕಾಣುವಂತೆ ಮಾಡಬಹುದಿತ್ತು. ಆದರೆ ಆ ಮನುಷ್ಯನಿಗೂ ನಮಗೂ ಇಲ್ಲಿ ಒಂದು ಪಾಠ ಕಲಿಯಲಿಕ್ಕಿದೆ. ಪ್ರಿಯರೇ, ಈ ಘಟನೆಯಲ್ಲಿ 3 ಹಂತಗಳಿವೆ. ಮೊದಲನೆಯದು ಕುರುಡುತನ. ನಾವೆಲ್ಲರೂ ಆತ್ಮಿಕ ಕುರುಡರೇ ಆಗಿರುತ್ತೇವೆ. ಆ ಕುರುಡನಂತೆ ನಾವು ಕೂಡ ನಾನು ಕುರುಡನಾಗಿದ್ದೆ, ಈಗ ನನಗೆ ಕಣ್ಣು ಕಾಣುತ್ತಿದೆ ಎಂದು ಹೇಳತಕ್ಕಂಥವರಾಗಿದ್ದೇವೆ. ಆದರೆ ಈ ಕುರುಡನಿಗೆ ಮೊದಲಿಗೆ ಸ್ವಲ್ಪ ಮಾತ್ರ ದೃಷ್ಟಿ ಬರುತ್ತದೆ ಮತ್ತು ಈ ವಿಚಾರವಾಗಿ ಮಾರ್ಕನು ಮಾತ್ರ ಹೇಳುತ್ತಾನೆ. ಎರಡನೇದಾಗಿ ಆಂಶಿಕ ದೃಷ್ಟಿ. ಪ್ರಿಯರೇ, ನಮ್ಮ ಈಗಿನ ಸ್ಥಿತಿ ಹೀಗೆ ಇರುತ್ತದಲ್ಲವೋ? ಈಗ ನಮಗೆ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 12ನೇ ವಚನವನ್ನು ನೋಡಿರಿ. ಪ್ರಿಯರೇ, ಸಾಕ್ರಟೀಸನು ತನ್ನ ಕಾಲಾವಧಿಯಲ್ಲಿ ಅಥೇನೆಯವರಲ್ಲಿನ ಬುದ್ಧಿವಂತರೆಲ್ಲರಿಗಿಂತಲೂ ತನಗೆ ಹೆಚ್ಚು ತಿಳಿದಿದೆ ಎಂದು ಹೇಳಿದ್ದನು. ಅವನು ದೀನ ಮನಸ್ಸಿನವನಾಗಿದ್ದರಿಂದ ಈ ಹೇಳಿಕೆ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿತು. ಆದ್ದರಿಂದ ಅವನ ಮಾತಿನ ಅರ್ಥವೇನೆಂದು ಕೇಳಿದರು. ಅದಕ್ಕೆ ಅವನು ಹೀಗೆ ಉತ್ತರಿಸಿದನು, ಅಥೇನೆಯವರಲ್ಲಿ ಅನೇಕರು ತಮಗೆಲ್ಲವೂ ತಿಳಿದಿದೆ ಎಂದು ನೆನೆಸುತ್ತಾರೆ, ಆದರೆ ನನಗೆ ಎಲ್ಲವೂ ತಿಳಿದಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ ಮತ್ತು ನನಗೆ ತಿಳಿದಿಲ್ಲವೆಂಬ ಅರಿವು ನನಗಿರುವುದರಿಂದ ನಾನು ಆ ಅಥೇನೆಯರಿಗಿಂತ ಬುದ್ಧಿವಂತನು ಎಂಬುದಾಗಿ. ನೋಡಿರಿ ಪ್ರಿಯರೇ, ಎಷ್ಟೊಂದು ವ್ಯತ್ಯಾಸಗಳಿದೆ ತಿಳುವಳಿಕೆಯಲ್ಲಿ. ಮೂರನೇದಾಗಿ ಪೂರ್ಣ ದೃಷ್ಟಿ. ಮೂರನೆಯ ಹಂತ ಪರಿಪೂರ್ಣ ದೃಷ್ಟಿಯದು. ಆತನ ಸನ್ನಿಧಿಗೆ ಬರುವಾಗ ನಾವು ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳುತ್ತೇವೆ. ಇಲ್ಲಿಯೂ ಕರ್ತನಾದ ಯೇಸು ಈ ಮನುಷ್ಯನನ್ನು ಸಂಪೂರ್ಣ ಸ್ವಸ್ಥ ಮಾಡಿದ್ದನ್ನು ನೋಡುತ್ತೇವೆ. ಪ್ರಿಯರೇ, ಮುಂದಕ್ಕೆ ನಾವು ಕ್ರಿಸ್ತನ ಮರಣ ಮುಂತಿಳಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 27ನೇ ವಚನವನ್ನು ನೋಡಿರಿ. ಯೇಸುವು ಆತನ ಶಿಷ್ಯರು ಫಿಲಿಪ್ಪನ ಕೈಸರ್ಯ ಎಂಬ ಪಟ್ಟಣಕ್ಕೆ ಸೇರಿದ ಗ್ರಾಮಗಳಿಗೆ ಹೊರಟರು. ದಾರಿಯಲ್ಲಿ ಆತನು, ಜನರು ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಎಂಬುದಾಗಿ. ಪ್ರಿಯರೇ, ಯೇಸು ಯಾರು ಎಂಬುದು ಇಲ್ಲಿನ ಮುಖ್ಯ ವಿಷಯವಾಗಿದೆ. ತನ್ನ ಕುರಿತಾದ ಜನರ ಅಭಿಪ್ರಾಯವನ್ನು ತಿಳಿಯಲು ಯೇಸು ಅಪೇಕ್ಷಿಸಿದನು. ಪ್ರಿಯ ಮಿತ್ರನೇ, ನೀನು ಯೇಸುವನ್ನು ಯಾರೆಂದು ಹೇಳುತ್ತಿ? ಕ್ರಿಸ್ತನು ಯಾರೆಂದು ತಿಳಿಯುತ್ತಿ? ಇದೇ ಪರೀಕ್ಷೆ. ನಿನ್ನ ಸ್ಥಿತಿ, ನಿನ್ನ ಯೋಜನೆ ಇದರಿಂದ ತಿಳಿಯುತ್ತೆ. ಆತನ ಕುರಿತು ನೀನು ಸರಿಯಾಗಿ ತಿಳುಕೊಳ್ಳದಿದ್ದರೆ ಬೇರಾವುದರಲ್ಲೂ ನೀನು ಸರಿಯಾಗಿರಲಾರಿ. ಪ್ರಿಯ ಸ್ನೇಹಿತನೇ, ಆತನೊಂದಿಗೆ ಒಂದಾಗಿರುವುದು ಮುಖ್ಯವಾದ ವಿಚಾರವಾಗಿದೆ. ಕ್ರಿಸ್ತನೊಂದಿಗೆ ಸರಿಯಾದ ಸಂಬಂಧವನ್ನು ನಾವು ಹೊಂದಿರಬೇಕು. ಭೂಪಟವನ್ನು ನಾವು ಗಮನಿಸುವುದಾದರೆ ಅಲ್ಲಿ 3 ಕೈಸರ್ಯಗಳು ಕಾಣುತ್ತವೆ. ಗಲಿಲಾಯ ಸಮುದ್ರದ ಉತ್ತರ ಭಾಗದಲ್ಲಿ ಫಿಲಿಪ್ಪನ ಕೈಸರ್ಯವಿದೆ. ಯೇಸು ಈ ಉತ್ತರ ಭಾಗದಲ್ಲಿದ್ದನು. ಅಲ್ಲಿಂದ ಆತನು ತಿರುಗಿಕೊಂಡು ಯೆರೂಸಲೇಮಿಗೆ ನೇರವಾಗಿ ಹೋಗಬಹುದಿತ್ತು. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡಿರಿ.
ಅವರು ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಆತನು ಅವರನ್ನು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ, ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ಯಾರೆಂಬುದರ ಕುರಿತಾಗಿ ತುಂಬ ಗಲಿಬಿಲಿ ಇತ್ತು. ಎಲ್ಲವೂ ಉತ್ತಮ ಅಭಿಪ್ರಾಯವೇ ಆಗಿದ್ದರೂ ಆತನ ನಿಜ ಸಂಗತಿ ಅದಾಗಿರಲಿಲ್ಲ. ಯೇಸುವಿನ ಸೇವೆಯ ಪ್ರಥಮ ಭಾಗದಲ್ಲಿ ಇದು ಕೊನೆ ಪರೀಕ್ಷೆಯಾಗಿತ್ತು. ಅವರು ಕ್ರೂಜೆಯ ವೃತ್ತಾಂತದಿಂದ 6 ತಿಂಗಳು ಹಿಂದಿದ್ದರು. ಸೀಮೋನ ಪೇತ್ರನ ಮಾತುಗಳಲ್ಲೆಲ್ಲ ಇದು ಅತ್ಯುತ್ತಮವಾದದ್ದಾಗಿತ್ತು. ಅವನು ಶಿಷ್ಯರೆಲ್ಲರ ಪರವಾಗಿ ಮಾತನಾಡುತ್ತಿದ್ದನು. ಮಾರ್ಕನು ಪೇತ್ರನ ಮಾತಿನ ಒಂದು ಭಾಗವನ್ನು ಮಾತ್ರ ಬರೆದಿದ್ದಾನೆ. ಕ್ರಿಸ್ತನು ಎಂಬುದು ಒಂದು ಹೆಸರಲ್ಲ, ಯೇಸು ಎಂಬುದು ಆತನ ಹೆಸರು. ಕ್ರಿಸ್ತನು ಅಂದರೆ ಒಂದು ಬಿರುದು. ಇಬ್ರಿಯ ಭಾಷೆಯಲ್ಲಿ ಇದರ ಅರ್ಥ ಮೆಸ್ಸಿಯ ಅಂದರೆ ಅಭಿಷಿಕ್ತನು ಎಂದು. ಈ ಬಿರುದಿನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಸೂಚಿತವಾದ ಎಲ್ಲ ಅರ್ಥಗಳು ಅಡಗಿರುತ್ತವೆ. ಅದು ಪೂರ್ಣತೆ ತುಂಬಿದ ಒಂದು ಮಾತು. ಮೀಕನು ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 2ನೇ ವಚನ, ಯೆಶಾಯನ ಪ್ರವಾದನೆ 7ನೇ ಅಧ್ಯಾಯ 14ನೇ ವಚನ, ಕೀರ್ತನೆಗಳು 2 2ನೇ ವಚನ, ಕೀರ್ತನೆಗಳು 45 6 ಮತ್ತು 7ನೇ ವಚನ, ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ಇವು ಹಳೆ ಒಡಂಬಡಿಕೆಯ ಕೆಲವು ಭಾಗಗಳು ಮಾತ್ರ. ಯೇಸು ದೇವರನ್ನು ಪ್ರಕಟಿಸುವುದಕ್ಕಾಗಿ ಬಂದನು. ಮುಂದಕ್ಕೆ ನೋಡಿರಿ, ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು. ಅದಕ್ಕೆ ಆತನು, ನನ್ನ ವಿಷಯವಾಗಿ ಯಾರಿಗೂ ಹೇಳಬೇಡಿರಿ ಎಂದು ಅವರಿಗೆ ಖಂಡಿತವಾಗಿ ಹೇಳಿದನು. ಇದಲ್ಲದೆ ಆತನು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈ ವಿಚಿತ್ರವಾದ ಎಚ್ಚರಿಕೆ ಮಾತು ಯಾಕೆ? ಸುವಾರ್ತೆಯ ಕತೆ ಪೂರ್ತಿಯಾಗುವ ತನಕ ಅವರು ಕಾಯಬೇಕಿತ್ತು. ತನ್ನ ವಿಮೋಚನಾ ಕಾರ್ಯ ಬಿಟ್ಟು ಬೇರೇನನ್ನು ಯೇಸು ತನ್ನ ಕುರಿತಾಗಿ ಪ್ರಕಟಿಸಲಿಲ್ಲ. ಆತನು ಯಾರು ಮತ್ತು ಏನು ಮಾಡಿದನು ಎಂಬುದರ ಮೇಲೆ ರಕ್ಷಣೆಯು ಆಧಾರಿತವಾಗಿದೆ. ಅವರ ತರಬೇತಿಯ ಕೊನೆಯ ಹಂತ ಇಲ್ಲಿಂದ ಆರಂಭವಾಗುತ್ತದೆ. ಕೈಸರೆಯ ಫಿಲಿಪ್ಪಿಯಲ್ಲಿ ಆತನು ತನ್ನ ಕ್ರೂಜೆಯ ಕುರಿತಾಗಿ ಪ್ರಥಮವಾಗಿ ತಿಳಿಸಿದನು. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ನೋಡೋಣ. ಆತನು ಈ ಮಾತನ್ನು ಏನೂ ಗುಂಬವಿಲ್ಲದೆ ಹೇಳಿದನು. ಆಗ ಪೇತ್ರನು ಆತನ ಕೈ ಹಿಡಿದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನಿನ್ನ ಯೋಚನೆ ಮನುಷ್ಯರ ಯೋಚನೆಯೇ ಹೊರತು ದೇವರದಲ್ಲ ಎಂದು ಗದರಿಸಿ ಹೇಳಿದನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಈಗಲೂ ಶಿಷ್ಯರು ಈ ಸಂಗತಿಯನ್ನು ಅಂಗೀಕರಿಸಲು ಸಿದ್ಧರಾಗಿರಲಿಲ್ಲ. ಸೀಮೋನ ಪೇತ್ರನು ಮಾಡಿದ ಅತಿ ಕೆಟ್ಟ ಕೆಲಸವು ಇದೆ. ಪೇತ್ರನ ಈ ಮಾತು ಸೈತಾನನದೆಂದು ಯೇಸು ಹೇಳಿದನು. ಸೈತಾನನು ಯೇಸುವಿನ ಮರಣದ ಮಹತ್ವವನ್ನು ಅಲ್ಲಗಳೆಯುವವನಾಗಿದ್ದಾನೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನದಿಂದ 38ನೇ ವಚನದವರೆಗೆ ನೋಡೋಣ. ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರ ಕರೆದು ಅವರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು? ವ್ಯಭಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸು ತನ್ನ ವಿಮೋಚನಾ ಕಾರ್ಯದ ಹೊರತಾಗಿ ತನ್ನ ಕುರಿತು ಬೇರೇನನ್ನೂ ಪ್ರಕಟಿಸುವುದಿಲ್ಲ. ತಾನು ಯಾರೆಂಬುದನ್ನು ಪೇತ್ರನು ಅರಿಕೆ ಮಾಡಿದ ಬಳಿಕ
ಆತನು ಕೂಡಲೇ ಅವರಿಗೆ ಹೇಳಿದನು, ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು 3 ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ. ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ನೋಡ್ರಿ. ಆ ಬಳಿಕ ಮೇಲೆ ಹೇಳಲ್ಪಟ್ಟ ಮಾತುಗಳನ್ನೆಲ್ಲ ಹೇಳಿದನು. ಇಲ್ಲಿ ಆತನು ರಕ್ಷಣೆಗೆ ಶರ್ತವನ್ನು ಹೇಳುತ್ತಿಲ್ಲ, ರಕ್ಷಿಸಲ್ಪಟ್ಟವರು ಹೇಗಿರಬೇಕೆಂಬುದನ್ನು ಹೇಳುತ್ತಿದ್ದಾನೆ. ಇದರ ಕುರಿತೇ ಆತನು ಮಾತನಾಡಿದ್ದು. ಪ್ರಿಯರೇ, ನಾವು ಈ ಹೊತ್ತು ಎಂಥ ಕ್ರೈಸ್ತರಾಗಿದ್ದೇವೆ? ಆತನನ್ನು ಒಪ್ಪಿಕೊಂಡು ಆತನ ಸೇವೆ ಮಾಡುತ್ತಾ ಆತನನ್ನು ಮಹಿಮೆ ಪಡಿಸುವುದಕ್ಕೆ ಪ್ರಯಾಸ ಪಡುತ್ತಿದ್ದೇವೆಯೋ? ಪ್ರಿಯ ಸ್ನೇಹಿತರೆ, ನಾವು ಜೀವಿಸುವ ಈ ದಿನಗಳಲ್ಲಿ ಇದು ಬಹು ಮುಖ್ಯವಾದದ್ದಾಗಿದೆ. ಪ್ರೀತಿಯುಳ್ಳ ವೀಕ್ಷಕ ಬಾಂಧವರೇ, ನಮ್ಮ ಜೀವಿತ ಕೂಡ ರಕ್ಷಿಸಲ್ಪಟ್ಟ ಜೀವಿತವಾಗಬೇಕು. ಇದನ್ನೇ ದೇವರು ಬಯಸುವುದು. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಆತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಮ್ಮ ಜೀವಿತವು ನಿನ್ನ ಮುಂದೆ ಬಟ್ಟ ಬಯಲಾಗಿದೆ. ನಿನ್ನ ವಾಕ್ಯವು ನಮ್ಮನ್ನು ಶುದ್ಧಪಡಿಸುತ್ತದೆ. ನಾವು ರಕ್ಷಿಸಲ್ಪಟ್ಟವರಾಗಿ ಜೀವಿಸಬೇಕು ಎಂಬ ಹಂಬಲದಿಂದ ನಿನ್ನ ಬಳಿ ಬಂದಿರುವಾಗ ನಮ್ಮನ್ನು ಕರುಣಿಸು, ನಮ್ಮನ್ನು ಬಲಪಡಿಸು, ವಾಕ್ಯಗಳಿಂದ ತುಂಬಿಸು. ನಿನ್ನಾತ್ಮನ ಸಹಾಯದೊಂದಿಗೆ ನಡೆಯುವುದಕ್ಕೆ ಸಹಾಯ ಮಾಡು. ದೇವರೇ, ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನೀನು ಸಹಾಯಕನಾಗಿರು. ಅವರು ನಿನ್ನಿಂದ ರಕ್ಷಣೆಯನ್ನು ಹೊಂದಿಕೊಂಡು ವಾಕ್ಯಭರಿತರಾಗಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ತಮ್ಮ ಜೀವಿತದಲ್ಲಿ ಕೊಡಲ್ಪಟ್ಟಂಥ ಎಲ್ಲ ಜವಾಬ್ದಾರಿಗಳಲ್ಲಿ, ಸ್ಥಾನಮಾನಗಳಲ್ಲಿ ನಿನ್ನನ್ನೇ ಸೇವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಯೇಸು ಎಷ್ಟು ಸಾವಿರ ಜನರಿಗೆ ಊಟ ಉಣಿಸಿದನು? ಯೇಸು ಎಷ್ಟು ಸಾವಿರ ಜನರಿಗೆ ಊಟ ಉಣಿಸಿದನು? ಉತ್ತರ 2000, 4000, 5000. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 7618737772ಗೆ ಕಳುಹಿಸಿ. ಯೆಹೋವ ದೇವ ಭಯ ಭಕ್ತಿಯಿಂದ ನಿನ್ ಸೃಷ್ಟಿಯನ್ನು ನಾನು ನೋಡುವೆ. ಸ್ವಹಸ್ತದಿಂದ ನೀನು ಇದನ್ನೆಲ್ಲ ಸೃಷ್ಟಿಸಿರುವಿ ಎಂದು ನಂಬುವೆ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೆ ಎನ್ ದೇವರೇ, ನೀ ಶ್ರೇಷ್ಠನೇ. ಎನ್ನಾತ್ಮನಿಂದ ಸ್ತೋತ್ರ ಹಾಡುತ್ತೆ ಎನ್ ದೇವರೇ, ನೀ ಶ್ರೇಷ್ಠನೇ. ಪ್ರಿಯರೇ, ನಮ್ಮನ್ನು ನಿರಾಕರಿಸಿಕೊಂಡು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹಿಂಬಾಲಿಸುವುದೇ ನಿಜವಾದ ಶಿಷ್ಯತ್ವ. ಇದು ರಕ್ಷಣೆಗೆ ಷರತ್ತಲ್ಲ, ರಕ್ಷಿಸಲ್ಪಟ್ಟವರು ಹೇಗೆ ಜೀವಿಸಬೇಕೆಂಬ ಕರೆಯಾಗಿದೆ. ಆದುದರಿಂದ ನಮ್ಮ ಜೀವಿತದಲ್ಲಿ ಒಂದು ವಿಷಯದಲ್ಲಾದರೂ ನಮ್ಮ ಸ್ವಂತ ಇಚ್ಛೆಯನ್ನು ಬಿಟ್ಟು ಆತನ ಚಿತ್ತವನ್ನು ಆರಿಸಿಕೊಳ್ಳಲು ಪ್ರಯತ್ನಿಸೋಣ. ಆತ್ಮೀಯ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುವುದಾದರೆ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಒಂದು ಮಿಸ್ ಕಾಲ್ ಕೊಡಿ. ಮತ್ತೆ ಸಂಧಿಸೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.